ಆದರೆ ಈ ನಿರ್ಧಾರದಿಂದ ಈ ಈ ದಂಧೆ ಇದೊಂದು ದಂಧೆ, ಇದು ನಿವಾರಣೆ ಆಗುತ್ತೆ ಅಂತೇಳಿ ನನ್ನ ಭಾವನೆ ಇಲ್ಲ. ಬಡವರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಏನ್ ಮಾಡ್ಬೇಕು ಹೇಳಿ. ಖಾಸಗಿ ವೈದ್ಯರು ಯಾವುದೇ ಕಾರಣದಿಂದ ಫ್ರೀಯಾಗಿ ಹೋಗಿ ಬೇಕಾದ್ರೆ ಟ್ರೀಟ್ಮೆಂಟನ್ನು ಯಾರ್ದಾರ ರೈತರ ಮನೆಗೆ ಕೊಟ್ಟು ಬರಲಿ, ಇವನಿಗೆ ಕೊಟ್ಟು ಬರಲಿ. ಆದರೆ ಅವರು ಇಲ್ಲಿ ಸರ್ಕಾರ ದುಡ್ಡು ತಗೊಂಡು ಸರ್ಕಾರದಿಂದ ಅವ್ರು ಮತ್ತೆ OPD ತಗೊಂಡ್ರು ಅಷ್ಟೇ, ಯಾವ್ದು ತಗೊಂಡ್ರು ಅಷ್ಟೇ ಡಾಕ್ಟ್ರು ನಿಲ್ಲಲ್ಲ. ಅವ್ರದ್ದು ಒಂದೇನೋ ಕಂಡೀಷನ್ ಇದೆ, ನಮಗೆ ಕೊಡ್ತಕ್ಕಂಥ ಸವಲತ್ತುಗಳು ಸಾಕಾಗ್ತಾ ಇಲ್ಲ, ಅದನ್ನು ಹೆಚ್ಚಿಸ್ಲಿ ಅಂತಕ್ಕಂಥದ್ದು. ನೀವು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿ ಅವ್ರನ್ನ ಯಾವುದೇ ಕಾರಣದಿಂದ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ಕಾಯಿಲೆ 12 ಗಂಟೆ ಬರುತ್ತೆ ಸ್ವಾಮಿ, 6 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆರ್ಥೋಪೆಡಿಕ್ ಡಾಕ್ಟರ್ ಇರಲ್ಲ, ಖಾಸಗಿಗೆ ಹೋಗ್ಬೇಕು. ಅಲ್ಲ ನೀವು ಇದು ಇಂಥ ಸಮಸ್ಯೆ ಬಗೆಹರಿಸ್ಬೇಕ್ರಿ. ಶಿವಲಿಂಗ ಅವ್ರೆ, ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನೀವು ಹೇಳುವಂತ ವಿಚಾರ ಕೂಡ ಸತ್ಯ ಇದೆ. ಅವರು ಅದಕ್ಕೆ ಉತ್ತರ ಕೊಡಿ. ಈಗ ನಿಮ್ಮ ಪ್ರಶ್ನೆ ಏನು? ಈಗ ಪ್ರಶ್ನೋತ್ತರ ಮಾಡ್ಬಿಡಿ ಆಸ್ಪತ್ರೆನ. ಈಗ ನೀವೇನ್ ದುಡ್ಡು ಖರ್ಚು ಮಾಡ್ತಾ ಇದ್ದೀರಲ್ಲ, ಸಾವಿರಾರು ಕೋಟಿ, ಪ್ರಕಾಶ್ ಕೋಲಿವಾಡ್ ಎಲ್ಲ ಬಡವರಿಗೆ. ಪ್ರಕಾಶ್ ಕೋಲಿವಾಡ್ ಆಯ್ತು ಮಂತ್ರಿಗಳೇ, ಹೇಳೋ ಪ್ರಕಾರ ಪೂರ್ತಿ ನಿಷೇಧ ಮಾಡಿ ಅಂತ ಹೇಳ್ತಕ್ಕಂಥ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಸವಲತ್ತುಗಳು ಕೊಡಿ ಅಂತ. ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ನೋಡ್ಕೊಂಡು ಯಾವ ರೀತಿಯಾಗಿ ಈಗ ಈಗ ಹೊಸ ಪೇ ಕಮಿಷನ್ ಪ್ರಕಾರ ಎಲ್ಲ ಸಂಬಳಗಳ ವೇತನ ಎಲ್ಲ ಹೆಚ್ಚಾಗಿದೆ, ಅದು ಒಂದ್ ಕಡೆ ಆಗ್ತಾ ಇರ್ತದೆ. ವೇತನ ಹೆಚ್ಚು ಮಾಡುವಂತ ಸೌಲಭ್ಯ ಹೆಚ್ಚಿಕೊಡೋದು ಅದು ಒಂದ್ ಕಡೆ ಮಾಡೋಣ. ಈಗ ಇರುವಂತದ್ರಲ್ಲಿ ಇದ್ರ ಮುಖಾಂತರ ಸಾಕಷ್ಟು ಸುಧಾರಣೆ ಇದಿದೆ. ಯಾಕಂದ್ರೆ ನೀವು ನಾಳೆ ಬೇರೆ ವೈದ್ಯರ ಹತ್ರ ಮಾತಾಡಿ ನೋಡಿ, ಸುಧಾರಣೆ ಆಗ್ತದೆ. ಆದ್ರೂ ಕೂಡ ಮುಂದೆ ಬೇರೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ, ಆಯ್ತಾ? ಡಾಕ್ಟರ್ಗಳು ಇರ್ತಾರೆ, ಒಬ್ಬ ಡ್ಯೂಟಿ ಡಾಕ್ಟರ್ ಅಂತ ಆಗ್ತಾರೆ 5 ಗಂಟೆ ಮೇಲೆ. ಅದ್ರ ಬದಲು ಒಂದು 3 ಜನರಲ್ ಮೆಡಿಸಿನ್ ಒಬ್ಬ ಕಂಪಲ್ಸರಿ ಇರಂಗ್ ಮಾಡಿ. ಜನರಲ್ ಮೆಡಿಸಿನ್ ಆದ್ರೆ ಬಂದದ್ಕೆ ಯಾವತ್ಕಾರ ಒಂದು ಚುಚ್ತಾನೆ, ಇಲ್ಲ ಅಂದ್ರೆ ಏನ್ ಮಾಡ್ತಾನ ಅವನು. ಆತ ಈ ಅನಾಸ್ಲಿಸಿಯಾ ಡಾಕ್ಟ್ರು ಏನ್ ಕೊಡ್ತಾರೆ ಟ್ರೀಟ್ಮೆಂಟ್, ದಯವಿಟ್ಟು ಸಭಾಧ್ಯಕ್ಷರೇ, ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ MBBS ವೈದ್ಯರೊಬ್ಬರು ಇರ್ತಾರೆ, ಮತ್ತೆ 3 ತಜ್ಞ ವೈದ್ಯರು ಇರ್ತಾರೆ. ಈಗ ನಾವು ಹೆಚ್ಚು ಅಲ್ಲಿ MBBS ಡಾಕ್ಟರ್ಸ್ ಹಾಕಿದ್ರೆ ಅವಾಗ ಸರಿ ಹೋಗುತ್ತದು. ನೋಡೋಣ, ಈಗ ಒಂದ್ ರೀತಿ ನಾವು ಪ್ರಯತ್ನ ಮಾಡ್ತಾ ಇದೀವಿ, ದಯಮಾಡಿ ಪ್ರಯತ್ನ ಮಾಡ್ತಾ ಇದೀವಿ.